ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರ್ದಾಳ. ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಗುರು ಸಂಚಾರ 2026 ಈಗಾಗಲೇ ನಾವು ನೋಡ್ತಾ ಇದ್ದೆವು. ಈಗಾಗಲೇ ಕರ್ಕಾಟಕ ರಾಶಿಯವರೆಗೆ ಏನೆಲ್ಲ ಗುಣದೋಷ ಇತ್ತು ಅಂತ ಹೇಳಿ ನಾವು ನೋಡಿದ್ದೇವೆ. ಇವತ್ತು ನಾವು ಸಿಂಹರಾಶಿಯ ಬಗ್ಗೆ ನೋಡ್ತಾ ಇದ್ದೇವೆ. ಅಂದರೆ 2026 ಜೂನ್ ತಿಂಗಳ 2ನೇ ತಾರೀಕು ಗುರು ಗೋಚರದಲ್ಲಿ ಕರ್ಕಾಟಕ ರಾಶಿಗೆ ಬಂದಾಗ ಸಿಂಹರಾಶಿಯವರಿಗೆ ಏನೆಲ್ಲ ಗುಣದೋಷ ಅಂತೇಳಿ ಇವತ್ತು ನಾವು ನೋಡಲಿದ್ದೇವೆ. ನೋಡಿ, ಗುರು ಜ್ಞಾನಕಾರಕ, ವಿದ್ಯಾಕಾರಕ, ಹಾಗೆ ಭಾಗ್ಯದಾಯಕನಾಗಿರುವಂತಹ, ಹಾಗೆ ಸಕಲ ಐಶ್ವರ್ಯಕಾರಕನಾಗಿರುವಂತಹ ಗುರು ಈಗಾಗಲೇ ಕರ್ಕಾಟಕ ರಾಶಿಗೆ ಬಂದಿದೆ. ಈ ಮೊದಲು ಮಿಥುನ ರಾಶಿಯಲ್ಲಿತ್ತು. ಮಿಥುನ ರಾಶಿ ಅದರ ಶತ್ರು ಕ್ಷೇತ್ರವಾಗಿತ್ತು. ಈಗ ಅದರ ಉಚ್ಚ ಕ್ಷೇತ್ರವಾಗಿದೆ. 12 ವರ್ಷಕ್ಕೊಮ್ಮೆ ಗುರು ಒಂದು ರಾಶಿಯಲ್ಲಿ ಚೇಂಜ್ ಮಾಡ್ತಾ ಇರ್ತದೆ. ಅಂದರೆ ಒಂದು ವರ್ಷ ಒಂದು ರಾಶಿಯಲ್ಲಿರ್ತದೆ ಅಂಥೇಳಿ. ಈಗ ಕರ್ಕಾಟಕ ರಾಶಿಯಲ್ಲಿರ್ತದೆ. ಅದು ಸಿಂಹರಾಶಿಯವರಿಗೆ ಹೇಗೆ ಅಂಥೇಳಿ. ಸಿಂಹರಾಶಿ ಇಲ್ಲಿ ಇವರಿಗೆ 5ನೇ ಭಾವ 1, 2, 3, 4, 5 ಮತ್ತು 6, 7, 8ನೇ ಭಾವದ ಅಧಿಪತಿ ಈಗ 12ರಲ್ಲಿದೆ. ಸಿಂಹರಾಶಿಯವರಿಗೆ 5ನೇ ಭಾವ ಹಾಗೂ 8ನೇ ಭಾವದ ಅಧಿಪತಿ 12ರಲ್ಲಿರುವುದು. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಗುರು ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದೆ. ಅಕ್ಟೋಬರ್ 31ರವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತದೆ. ಆಮೇಲೆ ಅತಿಚಾರ ಆಗುತ್ತದೆ. ಆಮೇಲೆ ಪುನಃ ವಕ್ರ ಆಗಿ ಕರ್ಕಾಟಕ ರಾಶಿಗೆ ಹೋಗ್ತದೆ. ತದನಂತರ ಜೂನ್ ತಿಂಗಳ 26, 2027ಕ್ಕೆ ಪುನಃ ತನ್ನ ರಾಶಿಯನ್ನು ಬದಲಾವಣೆ ಮಾಡಿ ಸಿಂಹರಾಶಿಯಲ್ಲಿ ಬಂದು ಕೂರ್ತದೆ ಅಂತ ಹೇಳಿ ಮುಂದಿನ ಅದು ಈಗಾಗಲೇ ನಾನು ಹಲವು ಸಂಚಿಕೆಗಳಲ್ಲಿ ಹೇಳಿಯಾಗಿದೆ. ಪುನಃ ನೋಡಿ, ಸಿಂಹರಾಶಿಯವರಿಗೆ 5 ಮತ್ತು 8ನೇ ಭಾವದ ಅಧಿಪತಿ 12ರಲ್ಲಿ ಇದೆ ಅಂತ ಹೇಳಿ. ಈ 12ರಲ್ಲಿ ಸ್ಥಿತನಾಗಿರುವಂಥ ಉಚ್ಚಸ್ಥನಾಗಿರುವಂತಹ ಗುರುಗ್ರಹ ಸಿಂಹರಾಶಿಯವರಿಗೆ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ ಅದನ್ನು ಇವತ್ತು ನಾವು ನೋಡಲಿದ್ದೇವೆ. ಈಗಾಗಲೇ ಸಿಂಹರಾಶಿಯವರಿಗೆ 12ರಲ್ಲಿದೆ ಅಂತ ನಾನು ಹೇಳಿದ್ದೇನೆ. 12ರಲ್ಲಿ ಗುರು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ. ಅಂದರೆ ಗುರುವಿಗೆ 2, 5, 7, 9, 11ನೇ ಸ್ಥಾನ ಶುಭವಾಗಿದ್ದು ಉಳಿದ ಸ್ಥಾನಗಳೆಲ್ಲ ಅಷ್ಟು ಶುಭವಲ್ಲ ಅಂಥೇಳಿ. 12 ದುಸ್ಥಾನದಲ್ಲಿರುವಂತಹ ಗುರು ಉಚ್ಚಸ್ಥಾನ ಆದರೂ ಕೂಡ ಶುಭ ಅಲ್ಲ ಅಂತ ಹೇಳುವಂಥದ್ದು ಇರಲಿ. ಅದರ ಬಗ್ಗೆ ನಾವು ನೋಡುವ. ಈಗ ಇದು ದುಸ್ಥಾನ, ವ್ಯಯಸ್ಥಾನ, ಮೋಕ್ಷಸ್ಥಾನ ಅಂತ ಹೇಳೋದು. ದ್ವಾದಶೇ ರಾವಣೋ ಬುದ್ಧಿಭಂಗ ಅಂತ ಹೇಳಿದ್ದಾರೆ. ಅಂದರೆ ರಾವಣನಿಗೆ ದುರ್ಬುದ್ಧಿ ಬಂದಿರುವಂಥ ಸಮಯ ಏನು ಅಂತ ಹೇಳಿದರೆ ಈ 12ನೇ ಸ್ಥಾನದಕ್ಕೆ ಗುರು ಬಂದ ಸಮಯವಾಗಿತ್ತಂತೆ. ಇಲ್ಲಿ 12ರಲ್ಲಿ ಗುರು ಬಂದಾಗ ಕಾರ್ಯವಿಘ್ನ ಆಗ್ತದಂತೆ, ರೋಗ ಪೀಡೆ ಆಗ್ತದಂತೆ, ಶತ್ರುಘಾಟ ಉಂಟಾಗ್ತದಂತೆ, ಆಸ್ಪತ್ರೆ ವಾಸ, ಕಠಿಣ ದುಃಖ, ಅಲೆದಾಟ ಇತ್ಯಾದಿಗಳನ್ನೆಲ್ಲ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಇಲ್ಲಿ ನಮಗೆ ಸಿಂಹರಾಶಿಯವರಿಗೆ 12ನೇ ಸ್ಥಾನದಲ್ಲಿ ಸ್ಥಿತನಾಗಿರುವಂಥ ಗುರು ಏನೆಲ್ಲ ಗುಣದೋಷ ಅಂತ ಹೇಳಿ ನೋಡಿ. ಇದು 12ನೇ ಸ್ಥಾನದಲ್ಲಿ ಗುರು ಇದ್ದರೂ ಕೂಡ ಅದು ಉಚ್ಚಸ್ಥನಾಗಿದ್ದಾನೆ ಅಂತ ಹೇಳಿ ಒಂದು. ಎರಡನೆಯದು, ಈ 5, 7, 9ನೇ ಸ್ಥಾನಕ್ಕೆ ಶುಭ ದೃಷ್ಟಿ ಇದೆ. 5ನೇ ಸ್ಥಾನಕ್ಕೆ, 7ನೇ ಸ್ಥಾನಕ್ಕೆ, 9ನೇ ಸ್ಥಾನಕ್ಕೆ ಶುಭ ದೃಷ್ಟಿ ಇದೆ. ಗುರು ಯಾವ ದಿಕ್ಕಿಗೆ ಅಥವಾ ಯಾವ ರಾಶಿಯನ್ನು ನೋಡುತ್ತದೆ ಆ ರಾಶಿಯು ಶುಭತ್ವವನ್ನು ಕೊಡುತ್ತದೆ ಅಂತ ಹೇಳಿ. ಅಂದರೆ ಗುರು ನಿಂತ ರಾಶಿಯಿಂದ ತಾನು ನೋಡುವಂತಹ ಎಲ್ಲ ಸ್ಥಾನವೂ ಕೂಡ ಶುಭವಾಗುತ್ತದೆ ಅಂತ ಹೇಳಿ. 12ನೇ ಸ್ಥಾನದಲ್ಲಿ ಉಚ್ಚಸ್ಥನಾಗಿ ಸ್ಥಿತನಾದಂತಹ ಗುರುಗ್ರಹ ಅದು 12ನೇ ಸ್ಥಾನ ಎಂಬುದು ಮೋಕ್ಷ ಸ್ಥಾನ ಆಗಿರುವುದರಿಂದ ಒಳ್ಳೆಯ ವಿಷಯಗಳಿಗೆ ಹೆಚ್ಚು ಖರ್ಚು ಮಾಡ್ಬೋದು ಅಂತೇಳಿ. ಅಧಿಕ ಖರ್ಚಾದರೂ ಕೂಡ ಬಹಳಷ್ಟು ಒಳ್ಳೆಯ ವಿಷಯಗಳಿಗೆಲ್ಲ ಖರ್ಚಾಗ್ತದೆ ಅಂತ ಹೇಳಿ. ಇನ್ನೊಂದೇನು ಅಂತ ಹೇಳಿದರೆ ಅದು ಮೋಕ್ಷ ಸ್ಥಾನ ಆದ್ದರಿಂದ ಜಪ, ತಪ, ದೇವರಲ್ಲಿ ಭಕ್ತಿ ಎಲ್ಲ ತುಂಬ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು. ಗುರುವಿಗೆ 5, 7 ಮತ್ತು 9 ಶುಭ ದೃಷ್ಟಿ ಇದೆ ಅಂತೇಳಿ. ಅಂದರೆ ತಾನು ನಿಂತ ರಾಶಿಯಿಂದ 5ನೇ ಸ್ಥಾನ, 7ನೇ ಸ್ಥಾನ ಮತ್ತು 9ನೇ ಸ್ಥಾನಕ್ಕೆ ಶುಭ ದೃಷ್ಟಿ ಇರುವುದರಿಂದ ನೋಡಿ, ಇಲ್ಲಿ ಸಿಂಹರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿ ನಿಂತಿರುವಂತಹ ಬರೀತೇನೆ ಗುರು ತನ್ನ 5, 7 ಇಲ್ಲಿಗೆ ಮತ್ತು 9 ಗುರು ನಿಂತ ರಾಶಿಯಿಂದ ತನ್ನ 5ನೇ ದೃಷ್ಟಿಯನ್ನು ಸಿಂಹರಾಶಿಯವರ 4ನೇ ಭಾವಕ್ಕೂ
ಏಳನೇ ದೃಷ್ಟಿ ಸಿಂಹರಾಶಿಯವರ 6ನೇ ಸ್ಥಾನಕ್ಕೂ ಅಥವಾ 6ನೇ ಭಾವಕ್ಕೂ, ಹಾಗೆ 9ನೇ ದೃಷ್ಟಿಯನ್ನು ಸಿಂಹರಾಶಿಯವರ 8ನೇ ಭಾವಕ್ಕೂ ಬೀರುವುದರಿಂದ ಅಥವಾ ನೋಡುವುದರಿಂದ, ಗುರು ಆ ಸ್ಥಾನಗಳನ್ನು ನೋಡುವುದರಿಂದ ಈ ಭಾವಗಳೆಲ್ಲವೂ ಕೂಡ ಶುಭವಾಗಿರುತ್ತದೆ. ಅಂದರೆ 4ನೇ ಸ್ಥಾನವು ಶುಭ ಆಗ್ತದೆ, 6ನೇ ಸ್ಥಾನವು ಶುಭ ಆಗ್ತದೆ, 8ನೇ ಸ್ಥಾನ ಕೂಡ ಶುಭ ಆಗ್ತದೆ. 6 ಎಂಬುದು ದುಸ್ಥಾನವಾದರೂ ಕೂಡ, 6 ಮತ್ತು 8 ಎಂಬುದು ದುಸ್ಥಾನವಾದರೂ ಕೂಡ ಆ ಭಾವವೆಲ್ಲ ಕೂಡ ಶುಭವಾಗ್ತದೆ ಅಂಥೇಳಿ. ಈಗ 4ನೇ ಭಾವನ ನಾವು ತೆಗೆಯುವ. ಇಲ್ಲಿ ಸಿಂಹರಾಶಿಯವರ 4, 6, 8 4ನೇ ಭಾವ ಅಂದರೆ ಸುಖಸ್ಥಾನ ಅಂತ ಹೇಳೋದು. ಈ 4ನೇ ಭಾವದಿಂದ ನಾವು ಹೇಳೋದು ತಾಯಿ ಆರೋಗ್ಯ, ಮಿತ್ರರೊಂದಿಗೆ ಬಾಂಧವ್ಯ, ಸುಖ, ವಾಹನ, ಕೃಷಿ, ಹೈನುಗಾರಿಕೆ, ಮನೆ ನಿರ್ಮಾಣ, ಭೂ ಖರೀದಿ, ಮನೆಯ ದೇವರ ಅನುಗ್ರಹ ಇತ್ಯಾದಿಗಳನ್ನೆಲ್ಲ ಈ 4ನೇ ಭಾವದಿಂದ ಹೇಳ್ತೇವೆ. ನೋಡಿ, ಇಲ್ಲಿ 4ನೇ ಭಾವ ಎಂಬುದು ಸುಖಸ್ಥಾನ. ನಮಗೆ ಬರುವಂತಹ ಎಲ್ಲ ಸುಖ ವಸ್ತುಗಳು 4ನೇ ಭಾವದಿಂದ ನಾವು ಚಿಂತಿಸ್ತೇವೆ ಅಂತ ಹೇಳಿ. ಹಾಗಾದರೆ ಗುರುವಿನ 5ನೇ ದೃಷ್ಟಿ 4ನೇ ಭಾವಕ್ಕೆ ಬೀರುವುದರಿಂದ ಸಿಂಹರಾಶಿಯವರ 4ನೇ ಭಾವದಲ್ಲಿ ಶುಭತ್ವ ಉಂಟಾಗಿ 4ನೇ ಭಾವದಿಂದ ದೊರಕುವಂತಹ ಎಲ್ಲ ಫಲವು ಶುಭತ್ವವನ್ನು ಹೊಂದಿದ್ದು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಗ್ರಹದ 7ನೇ ದೃಷ್ಟಿಯು ಸಿಂಹರಾಶಿಯವರ 6ನೇ ಭಾವಕ್ಕೆ ಬೀರುವುದರಿಂದ 6ನೇ ಭಾವ ಅದು ರೋಗ ಶತ್ರುಭಾವ, ಮನೋದುಃಖ ಮತ್ತು ಆಯುಧದಿಂದ ಪೆಟ್ಟು ಇತ್ಯಾದಿಗಳನ್ನೆಲ್ಲ ಹೇಳಲ್ಪಟ್ಟಿದೆ. ಈ 6ನೇ ಭಾವದಿಂದ ಶತ್ರುಬಾಧೆಗಳು, ನಾನಾ ಥರದ ತೊಂದರೆಗಳು ಇವನ್ನೆಲ್ಲ 6ನೇ ಭಾವದಿಂದ ನಾವು ಹೇಳ್ತೇವೆ. ಈ 6ನೇ ಭಾವಕ್ಕೆ ಗುರುವಿನ ದೃಷ್ಟಿ ಬೀರುವುದರಿಂದ 6ನೇ ಭಾವಕ್ಕೆ ಶುಭತ್ವ ಉಂಟಾಗಿ ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಇನ್ನೊಂದು ಅಷ್ಟಮ ಭಾವ, 8ನೇ ಭಾವ ಅಂತ ಹೇಳೋದು. 8ನೇ ಭಾವ ಅದು 8ನೇ ಎಲ್ಲ ರೀತಿಯ ಆಪತ್ತುಗಳು ಮತ್ತು ಅಪವಾದಗಳು, ರೋಗ, ವಿಘ್ನಗಳು ಇವನ್ನೆಲ್ಲ ಈ 8ನೇ ಭಾವದಿಂದ ನಾವು ಹೇಳ್ತೇವೆ. ಈ 8ನೇ ಭಾವದಕ್ಕೆ ಗುರುವಿನ ದೃಷ್ಟಿ ಬೀಳುವುದರಿಂದ, ಅಂದರೆ ಗುರುಗ್ರಹದ 9ನೇ ದೃಷ್ಟಿ ಸಿಂಹರಾಶಿಯವರ ಈ 8ನೇ ಭಾವಕ್ಕೆ ಬೀರುವುದರಿಂದ 8ನೇ ಭಾವಕ್ಕೆ ಶುಭತ್ವ ಉಂಟಾಗಿ ಎಲ್ಲ ದೋಷಗಳು ನಿವಾರಣೆ ಆಗಿ ಅಲ್ಲಿ ಶುಭ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಇದು ಈಗ ಸಿಂಹರಾಶಿಯವರ ಗ್ರಹ ಸ್ಥಿತಿಯನ್ನು ನಾವು ನೋಡುವ. ಹೇಗೆ ಅಂತ ಹೇಳಿದರೆ, ಜೂನ್ ತಿಂಗಳು 2ನೇ ತಾರೀಕಿಗೆ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಸಿಂಹರಾಶಿಯವರಿಗೆ ಗ್ರಹ ಸ್ಥಿತಿ ಹೇಗಿರ್ತದೆ ಅಂತ ಹೇಳಿ. ಈಗ ಗುರು ಕರ್ಕಾಟಕ ರಾಶಿಯಲ್ಲಿದೆ, ಸಿಂಹರಾಶಿಯಲ್ಲೇ ಕೇತು ಇದೆ, ಹಾಗೆಯೇ ಸಿಂಹರಾಶಿಯವರ 7ರಲ್ಲಿ ರಾಹು ಇರ್ತದೆ, ಸಿಂಹರಾಶಿಯವರ ಅಷ್ಟಮದಲ್ಲಿ ಶನಿ ಇರ್ತದೆ. ಈಗ ಅಷ್ಟಮ ಶನಿ ನಡೀತಾ ಇದೆ. ಆರೋಗ್ಯ ಸಮಸ್ಯೆಗಳು, ಅಷ್ಟಮದಲ್ಲಿ ಶನಿ ಬಂದರೆ ಆರೋಗ್ಯ ಸಮಸ್ಯೆ, ಆಸ್ಪತ್ರೆ ವಾಸ, ಧನಹೀನತೆಯನ್ನೆಲ್ಲ ಹೇಳಲ್ಪಟ್ಟಿದೆ. ಅದು ಏನೇ ಇರಲಿ, ಅವರಿಗೆ ಗುರುವಿನ ದೃಷ್ಟಿ ಬೀರುವುದರಿಂದ 8ನೇ ಸ್ಥಾನಕ್ಕೆ, ಅಂದರೆ ಗುರುಗ್ರಹದ 9ನೇ ದೃಷ್ಟಿ ಸಿಂಹರಾಶಿಯವರ 8ನೇ ಭಾವಕ್ಕೆ ಬೀರುವುದರಿಂದ ಅಷ್ಟಮ ಶನಿಯ ಪ್ರಭಾವ ಕಮ್ಮಿ ಆಗ್ತದೆ. ಆ ಭಾಗದಲ್ಲಿ ಬರುವಂಥ ದೋಷಗಳ ನಿವಾರಣೆ ಆಗಿ ಉತ್ತಮ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಇನ್ನು 7ನೇ ಭಾವದಲ್ಲಿ ರಾಹು ಅಷ್ಟು ಶುಭವಲ್ಲ. ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ, ದಾಂಪತ್ಯದಲ್ಲಿ ವಿರಸ, ಮತ್ತು ಕೆಲವೊಂದು ಮುಖದಲ್ಲಿ, ತುಟಿಯಲ್ಲೆಲ್ಲ ಸ್ಕಿನ್ ಡಿಸೀಸ್ ಎಲ್ಲ ಬರ್ಬೋದು ಅಂತ ಹೇಳ್ತದೆ. ಅದೇ ಥರ ರಾಶಿಯಲ್ಲಿ, ಸಿಂಹರಾಶಿಯಲ್ಲೇ ಕೇತು ಇದೆ. ಕೇತು ರಾಶಿಯಲ್ಲಿ ಕೂಡ ಒಳ್ಳೆಯದಲ್ಲ, ತಲೆಯಿಲ್ಲದ ಗ್ರಹ. ಅಂದರೆ ತಗೊಳ್ಳುವಂತಹ ತೀರ್ಮಾನಗಳೆಲ್ಲ ವಿಭಿನ್ನವಾಗಿರುತ್ತದೆ ಅಂತ ಹೇಳಿ. ಹಾಗೆ 12ರಲ್ಲಿ ಗುರು. ನಾನು ಈಗಾಗಲೇ ಗುರುವಿನ ಫಲವನ್ನು ಹೇಳಿ ಆಗಿದೆ. ಇನ್ನು ನಾವು ನೋಡಬೇಕಾಗಿರುವಂಥದ್ದು ಸಿಂಹರಾಶಿಯಲ್ಲಿ ಬರುವಂತಹ ಮಖ, ಹುಬ್ಬ ಮತ್ತು ಉತ್ತರ ನಕ್ಷತ್ರ. ಇವುಗಳು ನೋಡಿ, ಮಖ ನಕ್ಷತ್ರದ 1, 2, 3, 4 ಪಾದಗಳು, ಹುಬ್ಬದು 1, 2, 3, 4 ಪಾದಗಳು, ಉತ್ತರ ನಕ್ಷತ್ರದ 1 ಪಾದ. ಉತ್ತರ ನಕ್ಷತ್ರದ 3 ಪಾದಗಳು ಕನ್ಯಾ ರಾಶಿಗೆ ಹೋಗ್ತದೆ. ಇಲ್ಲಿ ನೋಡಿ, ಹುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ಅಂತ ಹೇಳ್ತಾರೆ. ಪೂರ್ವ ಫಲ್ಗುಣಿ ಅಂತೇಳಿ. ಇನ್ನೊಂದು ಹೆಸರು ಪೂರ್ವ ಫಲ್ಗುಣಿ.
ಫಲ್ಗುಣಿ ಹೀಗೆಲ್ಲ ಹೇಳಲ್ಪಟ್ಟಿದೆ. ಉತ್ತರ ನಕ್ಷತ್ರಕ್ಕೆ ಉತ್ರಂ ಹಾಗೆ ಉತ್ತರ ಫಲ್ಗುಣಿ ಅಂತ ಕೂಡ ಹೇಳುತ್ತೆ. ಉತ್ತರ ಫಲ್ಗುಣಿ ಈ ಥರ ಎಲ್ಲ ಹೇಳಲ್ಪಟ್ಟಿದೆ. ನಾವು ಈಗ ಅರ್ಥ ಮಾಡುವ ಮಖ, ಹುಬ್ಬ ಮತ್ತು ಉತ್ತರ ಅಂತ ಹೇಳಿ. ಮಖ ನಕ್ಷತ್ರ, ಹುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದ ಒಂದು ಪಾದ ಸಿಂಹರಾಶಿಗೆ ಬರ್ತದೆ. ಮಖ ನಕ್ಷತ್ರಕ್ಕೆ ಜನನದಲ್ಲಿ ಕೇತು ದಶೆ ಆರಂಭ ಇರ್ತದೆ. ಆದಿಯಲ್ಲಿ ಕೇತು ದಶೆ 7 ವರ್ಷ ಇರ್ತದೆ. ಹುಬ್ಬ ನಕ್ಷತ್ರಕ್ಕೆ ಶುಕ್ರ ದಶೆ ಇರ್ತದೆ 20 ವರ್ಷ. ಹಾಗೆ ಉತ್ತರ ನಕ್ಷತ್ರಕ್ಕೆ ಅರ್ಕ ಅಂದರೆ ರವಿ ದಶೆ ಇರ್ತದೆ. ರವಿ ದಶೆ 6 ವರ್ಷ ಆದಿಯಲ್ಲಿ ಇರ್ತದೆ. ಇದು ಮಖ ನಕ್ಷತ್ರದವರು ಜನಿಸುವ ಸಮಯದಲ್ಲಿ ಆದಿಯಲ್ಲಿ ಅವರಿಗೆ ಕೇತು ದಶೆ ಇರ್ತದೆ. ಜನ್ಮಶ್ರೇಷ್ಠಗೆ ಅನುಸಾರವಾಗಿ ಕೇತು ಉಳ್ಕೊಳ್ಳುತ್ತದೆ. ಆಮೇಲೆ ಕೇತು ಕಳೆದ ಮೇಲೆ ಶುಕ್ರ, ರವಿ, ಚಂದ್ರದ ಕುಜ, ಆಮೇಲೆ ರಾಹು ಅಂದರೆ ಗುರು, ಈ ರೀತಿ ದಶಾಕಾಲ ಅವರಿಗೆ ನಡೀತದೆ. ಹಾಗೆಯೇ ಹುಬ್ಬ ನಕ್ಷತ್ರದವರಿಗೆ ಆದಿಯಲ್ಲಿ ಶುಕ್ರದಶೆ ನಡೀತದೆ. ಜನ್ಮಶ್ರೇಷ್ಠಗೆ ಅನುಸಾರವಾಗಿ ಉಳಿಕೆ ಬರ್ತದೆ. ಶುಕ್ರದಶೆ ಎಷ್ಟು ಭಾಗ ಉಳಿದಿದೆ ಅಂತ ನೋಡಿಕೊಳ್ಳಿ. ನಿಮ್ಮ ಜಾತಕವನ್ನು ಪರಿಶೀಲಿಸಿ. ಹಾಗೆಯೇ ಶುಕ್ರದಶೆಗಳಿದ ಮೇಲೆ ರವಿದಶೆ, ಚಂದ್ರದಶೆ 10 ವರ್ಷ, ಕುಜ 7, ರಾಹು 18, ಗುರು 16, ಈ ರೀತಿ ದಶಾಕಾಲಗಳು ನಡೀತದೆ. ಉತ್ತರ ನಕ್ಷತ್ರ ಅಥವಾ ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ಆದಿಯಲ್ಲಿ ರವಿದಶೆ ಇರ್ತದೆ. ಜನ್ಮಶ್ರೇಷ್ಠಕ್ಕೆ ಅನುಸಾರವಾಗಿ ಉಳಿಕೆ ರವಿದಶೆ ಬರ್ತದೆ. ರವಿದಶೆ ಕಳೆದ ಮೇಲೆ ಚಂದ್ರದಶೆ 10 ವರ್ಷ, ಕುಜದಶೆ 7, ರಾಹು 18, ಗುರು 16, ಆಮೇಲೆ ಶನಿ 19, ಆಮೇಲೆ ಶನಿ ಕಳೆದ ಮೇಲೆ ಬುಧ 17, ಈ ರೀತಿ ದಶಾಕಾಲಗಳು ಹೋಗ್ತದೆ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಅನುಕೂಲ ಸ್ಥಿತಿಯಲ್ಲಿದ್ದರೆ ಹೆಚ್ಚು ದೋಷವನ್ನು ಕೊಡುವುದಿಲ್ಲ. ಜಾತಕವನ್ನು ವಿಚಾರಣೆ ಮಾಡಿ, ಜಾತಕವನ್ನು ವಿಮರ್ಶಿಸಿ ಯಾವ ಗ್ರಹ ದೋಷವನ್ನು ಕೊಡುತ್ತದೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನೆಲ್ಲ ಕಂಡುಕೊಳ್ಳಿ. ಆಯಾ ಕಾಲದಲ್ಲಿ ಆಯಾ ಗ್ರಹಗಳನ್ನು ಆರಾಧನೆ ಮಾಡಬೇಕು. ಉದಾಹರಣೆಗೆ ರವಿದಶೆಯಲ್ಲಿ ಶಿವನನ್ನು ಆರಾಧನೆ ಮಾಡುವುದು, ಹಾಗೆ ಚಂದ್ರದಶೆಯಲ್ಲಿ ದೇವಿ ಆರಾಧನೆ, ಕುಜದಶೆಯಲ್ಲಿ ಸುಬ್ರಹ್ಮಣ್ಯ ದೇವಿ ಅಂದರೆ ಭದ್ರಕಾಳಿ, ಅಂದರೆ ಅದು ಓಜ ರಾಶಿಯಲ್ಲಿದ್ದರೆ ಸುಬ್ರಹ್ಮಣ್ಯ, ಯುಗ್ಮ ರಾಶಿಯಲ್ಲಿದ್ದರೆ ಭದ್ರಕಾಳಿಯನ್ನು ಆರಾಧನೆ ಮಾಡಬೇಕು ಅಂಥೇಳಿ. ರಾಹು ದಶೆಯಲ್ಲಿ ನಾಗ, ಹಾಗೆ ಸುಬ್ರಹ್ಮಣ್ಯ, ಆಮೇಲೆ ಗುರುದಶೆಯಲ್ಲಿ ಮಹಾವಿಷ್ಣು, ಆಮೇಲೆ ಶನಿ ದಶೆಯಲ್ಲಿ ಶಿವ, ಆಂಜನೇಯ, ಅಯ್ಯಪ್ಪ, ಹೀಗೆಲ್ಲ ಹಲವು ದೇವರನ್ನು ಹೇಳಲ್ಪಟ್ಟಿದೆ. ನೀವು ಈ ಆಯಾ ಸಮಯದಲ್ಲಿ ಆಯಾ ಗ್ರಹಗಳನ್ನು ಆರಾಧನೆ ಮಾಡುವುದರೊಂದಿಗೆ ಆ ಗ್ರಹದ ಅಧಿದೇವತೆ ಹಾಗೂ ಪ್ರತ್ಯಧಿ ದೇವತೆಯನ್ನು ಆರಾಧನೆ ಮಾಡೋದು. ಅದೆಲ್ಲ ಅನುಕೂಲ ಸ್ಥಿತಿಯಾಗಿ ಇಲ್ಲ ಅಂತಾದರೆ ನೀವು ರವಿದಶೆಯಲ್ಲಿ ಶಿವನನ್ನು ಆರಾಧನೆ ಮಾಡೋದು, ಚಂದ್ರದಶೆಯಲ್ಲಿ ದೇವಿಯನ್ನು ಆರಾಧನೆ ಮಾಡೋದು, ಕುಜದಶೆಯಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದೆಲ್ಲ ನಿಮಗೆ ಒಳಿತನ್ನು ಕೊಡುತ್ತದೆ ಅಂತ ಹೇಳಿ ಇವತ್ತಿನ ಈ ಸಂಚಿಕೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇನ್ನು ಜನರಲ್ ಆಗಿ ಮಖ ನಕ್ಷತ್ರದವರಿಗೆ ನನಗೆ ಹೇಳುವುದಾದರೆ ನೋಡಿ, ವಿವಾಹಕ್ಕೆ ಅನುಕೂಲ ಸಮಯವಾಗಿದೆ. ಬಿಸ್ನೆಸ್ ಮಾಡುವವರಿಗೆ ತುಂಬ ಒಳ್ಳೆಯದಾಗಿರ್ತದೆ ಈ ಗುರು ಸಂಚಾರ. ಹಾಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರ್ತದೆ, ಮನಸ್ಸಂತೋಷ ಕೂಡ ದೊರೆಯುತ್ತದೆ ಅಂತ ಹೇಳಿ. ಇನ್ನು ಹುಬ್ಬ ನಕ್ಷತ್ರಕ್ಕೆ ಸ್ವಲ್ಪ ಕೆಲಸ ಭಾರ ಜಾಸ್ತಿ ಇರ್ತದೆ. ನ್ಯಾಯಾಲಯದಲ್ಲಿ ಎಲ್ಲ ಅನುಕೂಲ ಸ್ಥಿತಿ ಬರ್ಬೋದು, ಜವಾಬ್ದಾರಿ ತುಂಬ ಜಾಸ್ತಿ ಇರ್ತದೆ. ಹಾಗೆ ಉತ್ರಂ ನಕ್ಷತ್ರಕ್ಕೆ ತನ್ನ ಪಾಂಡಿತ್ಯಕ್ಕೆ ತಕ್ಕಂತಹ ಉದ್ಯೋಗ ದೊರೆಯಬಹುದು. ಹಾಗೆ ತನ್ನ ಪಾಂಡಿತ್ಯವನ್ನು ತೋರಿಸುವಂತಹ ಒಂದು ಸಮಯ ಕೂಡ ಆಗಿರ್ತದೆ. ಹಾಗೆಯೇ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿರ್ತದೆ, ಅನುಕೂಲವಾಗಿದೆ. ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.